ಗೊತ್ತಾ, ನಾವು ಬಸ್ಸಲ್ಲಿ ಬರ್ಬೇಕಾದ್ರೆ ಒಬ್ರು ಪರ್ಫ್ಯೂಮ್ ಹಾಕಿದ್ರು. ಆ ಪರ್ಫ್ಯೂಮ್ ಫ್ರೇಗ್ರೆನ್ಸ್ ಯಾವ ರೇಂಜ್ ಇತ್ತು ಅಂದ್ರೆ ನನಗೆ ಮತ್ತೆ ನನ್ನ ಜೊತೆ ಲಿಕ್ಕಿದವ್ರು ಬಂದಿದ್ದಾರೆ, ಇಬ್ಬರಿಗೂ ಹೆಡ್ಡೇಗೆ ಬಂದು ವಾಮಿಟ್ ಆಗೋ ಫೀಲ್ ಆಯ್ತು ಗೈಸ್. ಆ ರೇಂಜ್ಗೆ ಕೊನೆಗೆ ಅವ್ರು ಇಳಿದ್ಬಿಡ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ವಿ ನಾವು. ಸದ್ಯ ಅವ್ರು ಇಳಿದೋದ್ರು, ಆಮೇಲೆ ಬಂದು ಫೈನಲಿ ಚಿಕ್ಕಪೇಟೆ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ಬಂದು ಕಾಫಿ ಕುಡಿತಾ ಇದ್ದೀವಿ ಗೈಸ್ ಇಬ್ರು. ಇವ್ರನ್ನು ತೋರಿಸ್ತೀನಿ. ನಾವು ತಗೊಂಡಿದ್ದು ಕಾಫಿ ನನ್ನ ಹೆಸರಲ್ಲಿರುವಂತಹ ನಂದಿನಿ ಅನ್ನೋ ಪಾರ್ಲರ್ ಅಲ್ಲಿ ಗೈಸ್, ನಂದಿನಿ ಶಾಪ್ ಅಲ್ಲಿ. ಇಲ್ಲಿ ನೋಡಿ ಗೈಸ್, ಇವ್ರಿಗೆ ಮೈನ್ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. ಇವ್ರಿಗಂತೂ ನಾನು ಯಾವಾಗ ಇಳ್ಕೊಬಿಡ್ತೀನಪ್ಪ ಅನ್ನೋ ರೇಂಜ್ ಗಿತ್ತು ಗೈಸ್ ಇವತ್ತು. ಆ ರೀತಿ ಆಗಿತ್ತು ಕತೆ ನಾವಿಬ್ಬರದು. ಗೈಸ್ ಇವಾಗ ಪೋತೀಸಿಗೆ ಹೋಗ್ತಾ ಇದೀವಿ. ಇಲ್ಲಿ ನಂದಿನಿ ಅಕ್ಕ ಏನೇನ್ ತಗೊಂತಾರೋ ಗೊತ್ತಿಲ್ಲ. ಶಾಪಿಂಗ್ ಮಾಡಾದ್ಮೇಲೆ ಏನೇನ್ ತಗೊಂಡ್ವಿ ಅಂತ ಇನ್ಫಾರ್ಮೇಶನ್ ಕೊಡ್ತೀವಿ. ಯಾವ ಸೆಕ್ಷನ್ಗೆ ಹೋಗ್ಬೇಕಕ್ಕ? ಫಸ್ಟ್ ಸಾರಿ ಸೆಕ್ಷನ್ ಇಲ್ಲೆಲ್ಲ ನಾರ್ಮಲ್ ಸ್ಯಾರೀಸ್ ಇರುತ್ತೆ, ಡೈಲಿ ವೇರ್ಸ್. ಗೈಸ್ ಪೋತೀಸ್ಗೆ ಹೋಗಿದ್ವಿ ಗೈಸ್, ಬಟ್ ಆದ್ರೆ ಒಂದು ಸೀರೆ ತಗೊಂಡು ದಬ್ಬಾಕಿ. ಬಟ್ ಅಲ್ಲಿ ಲಿಪ್ಸ್ಟಿಕ್ಸ್ ಅದೆಲ್ಲ ಇತ್ತು, ಬಟ್ ಆದ್ರೆ ನಾವು ತಗೊಂಡಿಲ್ಲ. ಆದ್ರೆ ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಯಾರಾದ್ರೂ ನೀವು ವರಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ತಗೋಬಹುದು, ನೋಡ್ಬೋದು ಅಂತ. ತುಂಬಾ ಚೆನ್ನಾಗಿದೆ ಗೈಸ್. ಕಾಸ್ಟು ಅಷ್ಟೇ ಮತ್ತೆ ಕ್ಲಾತ್ಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ಬಜೆಟ್ ಫ್ರೆಂಡ್ಲಿ ನೋಡ್ತೀರಾ ಅಂದ್ರೆ ಏನೋ ಒಂದು ಬ್ರಾಂಡೆಡ್ ತಗೋಬೇಕು ಆ ತರ ಎಲ್ಲ ಮೈಂಡ್ ಸೆಟ್ ಇರುತ್ತಲ್ಲ ಜನಗಳಿಗೆ, ಅಂತವ್ರಿಗೆ ಚಿಕ್ಕಪೇಟೆಗೆ ಬಂದು ಪೋತೀಸ್ಗೆ ಹೋಗಿದೆ. ಸಕ್ಕತ್ತಾಗಿದೆ ಬಟ್ ಕ್ಲಾತ್ ಮಾತ್ರ. ನಾವೇಂತ ತಗೊಂಡಿಲ್ಲ ಅಂದ್ರೆ ಇನ್ನು ಕಮ್ಮಿ ರೇಟಿಂದ ಬ್ಲ್ಯಾಕ್ ಟುಗೆದರ್ ವರ್ಗು ಸ್ಯಾರೀಸ್ ಇದೆ. ಸೊ ಚೆನ್ನಾಗಿದೆ ಸ್ಯಾರೀಸ್, ನನಗೆ ಇಷ್ಟ ಆಯಿತು. ಈ ಸರಿ ನಾವು ಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿಗೆ ಬಂದು ತಗೊಳ್ತೀವಿ, ಬಟ್ ಇನ್ನು ಟೈಮ್ ಇದೆಯಲ್ಲ ಅಂತ ತಗೊಂಡಿಲ್ಲ. ಪ್ಲಸ್ ನಾವು ಬಂದಿರೋ ಕೆಲಸ ಬೇರೆದು, ಅದಕ್ಕೋಸ್ಕರ. ಬನ್ನಿ ಇವಾಗ ಒಳಗಡೆ ಹೋಗೋಣ ಗೈಸ್. ಇದೆಲ್ಲ ಜುಮ್ಕಾ ಲವರ್ಸ್ಗೆ ಗೈಸ್. ಈಗ ಜುಮ್ಕಾ ಜುಮ್ಕಾ ಇಲ್ಲಿ ನೋಡಿ ಜುಮ್ಕಾ ಅದು ನಿನ್ನ ಹತ್ರ ಇದೆ ಅನ್ಸುತ್ತಲ್ವಾ? ಐ ಥಿಂಕ್ ನನ್ನ ಹತ್ರನೂ ಇದೆ ಅದರದ್ದು, ಅದಕ್ಕೆ ಹೇಳಿದೆ. ನಾನು ನೋಡಿದ್ದೀನಿ ಒಂದ್ಸಲ, ನಿನ್ನ ಹತ್ರನೂ ಇದೆ. ಎಷ್ಟು ಸಾಕಾಗಿದೆ ನೋಡಿ ಗೈಸ್. ವರಲಕ್ಷ್ಮಿ ಹಬ್ಬಕ್ಕೆ ಯಾರಿಗೆ ಸೆಟ್ ಬೇಕೋ ಬಂದು ತಗೊಂಡು ಹೋಗಿ. ನಾವು ಶಾಪಿಂಗ್ ಮಾಡ್ತಿದೀವಿ, DM ಮಾಡಿ. ಇದು ಚೆನ್ನಾಗಿದೆ ಬಟ್ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಅನಿಸ್ತಾ ಇದೆ. ಗೋಪಿಯನ್ನ ನೀವು ಬಚಾವಾದ್ರಿ ಎಂತಕ್ಕೆ? ಚೆನ್ನಾಗಿದೆ. ನನ್ನ ಜೊತೆ ಬಂದ್ರೆ ಚೆನ್ನಾಗೇ ಇರುತ್ತೆ ಎಲ್ಲಾರ್ಗು. ಟಯರ್ಡ್ ಆಗ್ಬಿಟ್ಟಿದೀವಿ ಗೈಸ್. ನಮ್ದೇನು ಊಟದ ಕತೆ. ಹೌದು, ನಾವು ಈ ಕಡೆ ನೋಡ್ಕೊಂಡು ಊಟದ ಕತೆ ಮತ್ತೆ ಹೋಗ್ಬಿಟ್ಟಿದೀವಿ. ಉಪವಾಸದಿಂದ ಡೆಡಿಕೇಶನ್ ಆಗಿ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಿದೀವಿ. ಅಲ್ಲ, ಶಾಪಿಂಗ್ ಬಗ್ಗೆ ಯೋಚನೆ. ಶಾಪಿಂಗ್ ಬಿಸ್ನೆಸ್ ಅಲ್ಲ, ಶಾಪಿಂಗ್. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕೆ ಫ್ರೀ ಆಗಿ 2 ತಿಂಗಳು ಮುಂಚೆನೆ ಶಾಪಿಂಗ್ ಬಂದು ಹುಡುಕ್ತಾ ಇದೀವಿ. ಏನ್ ನೋಡೋಣ, ಹೇಗಿರುತ್ತೆ ಶಾಪಿಂಗ್ ಮಾಡಕ್ಕೆ, ಏನೇನ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಐಡಿಯಾಸ್ ಕೊಡ್ತಾ ಇದೀವಿ. ಬಂದು ಶಾಪಿಂಗ್ ಮಾಡಿ ಅಂತ. ಸ್ಯಾರೀಸ್ ಇವಾಗ ತೋರಿಸ್ತೀನಿ ಗೈಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಸ್ಕ್ರೀನ್ ಶಾಟ್ ಹೊಡ್ಕೊಂಡಿದೀವಿ. ಆಮೇಲೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ತಗೋಬಿಡಿ ಆ ಕಲರ್ನ, ಆಯ್ತಾ? ಎಲ್ಲಿಂದ ಬೇಕಂದ್ರೆ DM ಮಾಡಿ, ಕಮೆಂಟ್ ಮಾಡಿ, ಅಡ್ರೆಸ್ ಕೊಡ್ತೀನಿ. ಎಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಬೇಕಿದ್ರೆ. ಸೊ ಗೈಸ್ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ, ಬಟ್ ನಾವೇನು ಊಟ ಮಾಡಿಲ್ಲ. ಅಟ್ಲೀಸ್ಟ್ ಕರೆದು ಕೂಡ ಇಡ್ತಾ ಇಲ್ಲ ನೋಡಿ ಪಾಪ, ಊಟ ಟೈಮಿಗೆ ಬಂದಿದ್ದಾರಂತ. ಅದೇ ನಾವಾಗಿದ್ದಿದ್ರೆ ಬನ್ನಿ ಊಟ, ನಾವು ಕರೆಯಲ್ಲ ಅಲ್ವೇ? ನಾವು ಕರಿತೀವಿ, ಶೇರ್ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ. ಅವ್ರ ಪಾಪ ಹೆಣ್ಮಕ್ಳು ಬಂದಿದ್ದಾರೆ ಅಂತ ಕೂಡ ಕರಿಕಾಡ ತೋರಿಸ್ತಾ ಇಲ್ಲ. ಆದರೆ ಈ ಸರಣಿಗೆ ಎಲ್ಲೂ ಇಲ್ಲ ಅಲ್ವಾ ಹೋಟೆಲು, ಆ ಕಡೆನೇ ಹೋಗ್ಬೇಕು. ಉಪವಾಸನೆ ಇವತ್ತು. ಅಟ್ಲೀಸ್ಟ್ ದಾರಿ ಎಲ್ಲಾರು ಏನಾದ್ರು ಸಿಕ್ಕರೆ ತಿನ್ಬೇಕು ಗೈಸ್. ಫಸ್ಟ್ ಇಂಕಿತ ಬರಲ್ಲ, ನಾನಾದ್ರು ತಿಂತೀನಿ. ತಲೆ ತಿರುಗಿ ಬಿದ್ದೋಗ್ಬಿಟ್ರೆ ಆಮೇಲೆ ನನ್ನ ಎತ್ತಕ್ಕೆ ಬೇರೆ ಅವಳ ಕೈಯಲ್ಲಿ ಆಗಲ್ಲ. ಅವಳನ್ನೇ ಎತ್ತಕ್ಕೆ ಇವಾಗ ಸದ್ಯಕ್ಕೆ ಒಬ್ಬರು ಬೇಕು. ಸಿಲ್ಕ್ ಸ್ಯಾರಿ ವಿತ್ ಬ್ಲೌಸ್. ಇದು ಯೂನಿಕ್ ಕಲರ್ ಇದೆ ಗೈಸ್. ಗ್ರೀನ್ ಕಲರ್ಗೆ ಒಂಥರ ಲೆಮನ್ ಕಲರಲ್ಲಿ ಇದೆ ಬ್ಲೌಸು. ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಹಾಗೆ ಇದೆಲ್ಲ ಡೈಲಿ ವೇರ್ ಸ್ಯಾರೀಸ್ ಬರುತ್ತೆ ನಿಮಗೆ. ಅಂದರೆ ಡೈಲಿ ವೇರ್ ಆದರೂ ಆಗಿರ್ಬೋದು ಅಥವಾ ಫೆಸ್ಟಿವಲ್ ಸ್ಯಾರೀಸ್ ಬರುತ್ತೆ. ಇದು ನೀವು ನೋಡ್ತಾ ಇರ್ಬೋದು. ಇದು ನೋಡಿ ತುಂಬ ಚೆನ್ನಾಗಿದೆ. ಕಲಂಕರಿ ಸ್ಯಾರಿ ಬಂದಂಗೆ ಬರುತ್ತೆ. ಪ್ಲಸ್ 3 ಕಲರ್ಸ್ ಇದೆ. ಇದು ತುಂಬಾನೇ ಚೆನ್ನಾಗಿದೆ ನೋಡಿ. ಪ್ರೈಸಸ್ ಎಲ್ಲ ನಾವು ಇವಾಗ ಮೆನ್ಷನ್ ಮಾಡಲ್ಲ ಗೈಸ್. ಯಾಕೆ ಅಂದರೆ ಅವರು ಸೇಲ್ ಮಾಡೋದು ಹೋಲ್ಸೇಲಲ್ಲಿ ಒಂದು ಪ್ರೈಸ್ ಇರುತ್ತೆ, ರಿಟೇಲಲ್ಲಿ ಒಂದು ಪ್ರೈಸ್ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಅಣ್ಣ ಇದು ಶಾಪ್ ನೇಮ್ ಏನು? ಸಾರಿ ಮಂದಿರ್. ಸೊ ಈ ಅಡ್ರೆಸ್ ಕೂಡ ನಾನು ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬಂದು ತಗೋಬೋದು ಗೈಸ್. ಅಣ್ಣ ಇದೊಂದು ಸ್ಯಾರಿ ಓಪನ್ ಮಾಡಿ.
ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಇವ್ರದೇ ಡ್ರೆಸ್ಸಸ್ದು ಕೂಡ ಇದೆ ಮೇಲೆ, ಸೊ ಅದು ಕೂಡ ಅಷ್ಟೇ ನೀವು ಮಾಡ್ಕೋಬೋದು. ಇದು ಈ ರೀತಿ ಬರುತ್ತೆ, ಬಟ್ ಕಲರ್ಸ್ ಕೂಡ ಇದೆ ಇಲ್ಲಿ. ಕಲರ್ಸ್ ಎಲ್ಲ ಥರ ಕಲರ್ಸ್ ಸಿಗುತ್ತೆ ತಾನಣ್ಣ. 8 ಕಲರ್ಸ್ ಬರುತ್ತಂತೆ ಗೈಸ್ ಈ ಥರದ್ದು. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಮಾತ್ರ. ಗೈಸ್ ಫೈನಲಿ ಇವಾಗ 4:30 ಆಗಿದೆ. ಇವಾಗ ನಾವು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ಗೈಸ್. ಲಿಖಿತ ಪಾನಿಪುರಿ ತಗೊಂಡ್ಲು, ನಾನು ಬೇಲ್ಪುರಿ ತಗೊಂಡೆ. ಸೊ ಈ ಹೋಟ್ಲಲ್ಲಿ ನೋಡಿ ಗೈಸ್ ಜನ ಹೆಂಗಿದ್ದಾರೆ. ಯಾರಾದ್ರೂ ಹೋಟೆಲ್ ಬಿಸ್ನೆಸ್ ಮಾಡೋ ಐಡಿಯಾ ಇದ್ದವರು ಚಿಕ್ಕಪೇಟೆಲಿ ಒಂದು ಹೋಟೆಲ್ ಇಟ್ಬಿಡಿ ಸಾಕು, ಸಖತ್ ಒಳ್ಳೆ ಪ್ರಾಫಿಟ್ ಆಗುತ್ತೆ ಗೈಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ಸ್ಯಾಂಡ್ವಿಚ್ ಇದೆ ಎಷ್ಟು ಗೊತ್ತಾ, 150 ರೂಪೀಸ್. ಅದಕ್ಕೆ ಹೇಳಿದ್ವಿ ಇಲ್ಲೊಂದು ಅಂಗಡಿ ಇಟ್ಬಿಡಿ ನೀವು ಯಾರಾದ್ರೂ ಬಂದರೆ. ಹಾಗೆ ಇನ್ನೂ ಒಂದು 2-3 ಶಾಪ್ಸ್ನ ನೋಡಿದ್ವಿ. ಸೊ ಹಾಗೆ ಇಲ್ಲಿ ಒಂದು ಶಾಪ್ ಇತ್ತು. ಇಲ್ಲಿ ಅಂದ್ರೂ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ರಾಯಲ್ ಬ್ಲೂ ಆಗಿರ್ಬೋದು ಅಥವಾ ಮಧುಗೌಡ ಸ್ಯಾರೀಸ್ ಆಗಿರ್ಬೋದು, ಮತ್ತು ಟಿಶ್ಯೂ ಸ್ಯಾರೀಸು, ಈ ಥರ ಸಿಕ್ಕಾಪಟ್ಟೆ ಸ್ಯಾರೀಸ್ ಇತ್ತು ಗೈಸ್. ಹಾಗೆ ಕಲೆಕ್ಷನ್ಸ್ ಅಂತೂ ಇನ್ನೂ ಸೂಪರ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿದೆ. ಇದರ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ಯಾರಿಗಾದ್ರು ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು. ಹಾಗೆ ಡೈಲಿ ವೇರ್ ಸ್ಯಾರೀಸ್ ಕೂಡ ಇದೆ, ಮತ್ತು ಫೆಸ್ಟಿವಲ್ ವೇರ್ ಸ್ಯಾರೀಸ್ ಕೂಡ ಇದೆ. ನಿಮಗೆ ಸಿಂಪಲಿಂದ ಹಿಡಿದು ಗ್ರ್ಯಾಂಡಾಗಿ ಲುಕ್ ಬರೋಂಥ ಸ್ಯಾರೀಸ್ವರೆಗೂ ಇವ್ರ ಹತ್ರ ಇದೆ ಗೈಸ್. ಸೊ ಕಲೆಕ್ಷನ್ಸ್ ನೀವು ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ವಿಡಿಯೋನ ನಾನು ಮಾಡಿದ್ದು ನನ್ನ ಒಂದು ಸ್ಮಾಲ್ ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ. ಸೊ ನನಗಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಕೂಡ ಇಷ್ಟ ಆಯಿತು, ಬಟ್ ಆದರೆ ಅವತ್ತು ತೊಗೊಂಡು ಬಂದಿರಲಿಲ್ಲ ನಾನು. ಅದಾದಮೇಲೆ ನೆಕ್ಸ್ಟ್ ವೀಕಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡ್ಕೊಂಡು ಬಂದು ನನ್ನ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು ಗೈಸ್. ಈಗ ಸ್ಯಾರೀಸ್ ನೋಡಿದ್ರಲ್ವ, ಅದರ ಅಡ್ರೆಸ್ ಇದು ನಾಗನೇಶಿ ಎಂಟರ್ಪ್ರೈಸ್ ಅಂತ ಹೇಳ್ಬಿಟ್ಟು ಶಾಪ್ ಹೆಸರು. ನಿಮಗೆ ನವರಂಗ ಫ್ಯಾಷನ್ ಅಂತ ಇರುತ್ತೆ, ಅದರ ಆಪೋಸಿಟೇ ಇರುತ್ತೆ, ಅಥವಾ ಸಾಯಿ ಸಿಲ್ಕ್ ಅಂತ ಶಾಪ್ ಇರುತ್ತೆ. ಸೊ ಅದರ ಆಪೋಸಿಟಲ್ಲೇ ಇರುತ್ತೆ. ಹಾಗೆ ಬರ್ತಾ ನೋಡಿ ಈ ರೀತಿ ಕ್ಯೂಟ್ ಗೊಂಬೆಗಳನ್ನ ಕೂಡ ನೋಡ್ಕೊಂಡು ಬಂದ್ವಿ. ಇದು ರೋಡ್ ಸೈಡಲ್ಲೇ ಇಟ್ಟಿದ್ರು, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನನಗೇನಾದರೂ ನೆಸೆಸಿಟಿ ಇದ್ದರೆ ತಗೋಬೋದು ಅಂತ. ಇದೊಂದು ಮಮ್ಮಿ ವಿಡಿಯೋಗೆ ಅಂತ ಹೇಳಿ, ಆಮೇಲೆ ಇದೊಂದು ಆಯಿಲ್ಗೆ ಅಂತ ಹೇಳಿ, ಆಮೇಲೆ ಇದೊಂದು ಆ್ಯಪಲ್ ಕಟ್ ಮಾಡೋದಕ್ಕೆ ಅಂತ ಹೇಳಿ, ಆಮೇಲೆ ಇದೊಂದು ಎಗ್ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಿನಗೆ, ಆಮೇಲೆ ಇದು ಅತ್ತೆಗೊಂದು ಮಮ್ಮಿಗೊಂದು ಫ್ರೂಟ್ ಇಟ್ಕೊಳ್ಳೋಕ್ಕೆ. ಈ ಥರ ಫ್ರೂಟ್ಸ್ ತರ್ತೀವಲ್ವಾ ಅವು ಇಟ್ಕೊಳ್ಳೋಕ್ಕೆ. ಇದೊಂದು ಪರ್ಪಲ್ ಕಲರ್ ಒಂದು, ರೆಡ್ ಕಲರ್ ಒಂದು, ಅತ್ತೆಗೊಂದು ಅಮ್ಮಗೊಂದು, ಎರಡು ಅದೇ ಒಂದೇ. ಆಮೇಲೆ ಕಮಿಂಗ್ ಟು ದಿ ಮೇನ್ ಪಾರ್ಟ್, ಇಟ್ ಈಸ್ ಮೈ ಬುಜ್ಜಿ ಕ್ಲಾತ್ಸ್. ನಮ್ಮ ಬಂಗಾರಿಗೆ ಇವೆಲ್ಲ. ಒಂದು, ಎರಡು, ಆಮೇಲೆ ಮೂರು, ನಾಲ್ಕು, ಐದು, ಆಮೇಲೆ ಶರ್ಟ್ಸು, ಇದೊಂದು ಶರ್ಟು, ಆಮೇಲೆ ಇದೊಂದು ಶರ್ಟು, ಆಮೇಲೆ ಇದೊಂದು ಶರ್ಟು, ಆಮೇಲೆ ಇದೊಂದು ಪ್ಯಾಂಟ್ಸ್. ಇವೆಲ್ಲ ಸೇರಿ ನಿನಗೆ ಎಷ್ಟಾಯ್ತು ಗೊತ್ತಾ? 1000 ಆಯಿತು. ಆಮೇಲೆ ಇದು ಮಮ್ಮಿ ಒಂದು ಬ್ಲೌಸ್ ತಗೊಂಡ್ಲು.
ಇದೊಂದು ಬ್ಲೌಸು, ಆಮೇಲೆ ಇದು ಅತ್ತೆ ಒಂದು ಸೀರೆ ತಗೊಳ್ತು. ಇದೆಯಾ ನಿಂದು ಬಟ್ಟೆ? ಊಟ ಮಾಡ್ದ? ಮತ್ತೆ ಯಾಕೆ ಮಲಗಲಿಲ್ಲ ಇಷ್ಟೊತ್ತಾದ್ರೂ? ಇವಾಗ ಯಾವುದು ಹಾಕೋಬಾರ್ದು, ಬೆಳಗ್ಗೆ ಸ್ಕೂಲ್ಗೆ ಹಾಕೊಂಡು ಹೋಗೋಕೆ. ಯಾವುದು ಬೇಡ, ಇವಾಗ ಬೆಳಗ್ಗೆ ಸ್ಕೂಲ್ಗೆ ಹಾಕೊಂಡು ಹೋಗು, ಬೇಡ. ನೋಡಿದ್ರಲ್ವಾ ಇಷ್ಟು ತಗೊಂಡು ಬಂದಿದ್ದು. ಇವಾಗ ತಾನೇ ಚಿಕ್ಕಪೇಟೆಯಿಂದ ಬಂದ್ವಿ, ಇವಾಗ 10 o'clock ಆಗಿದೆ. ಸೊ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಏನಕ್ಕೆ ಅಂದರೆ ನಾವು ಅಲ್ಲಿ ಕೆಲವೊಂದು ಶಾಪ್ಸ್ ಹತ್ರ ಹೋಗಿ ನಾವು ಏನು ಕೇಳ್ಬೇಕು ಅನ್ಕೊಂಡಿದ್ವಿ ಅದೆಲ್ಲ ಕೇಳ್ಕೊಂಡು ಬಂದಿದ್ದು ಲೇಟ್ ಆಯಿತು. ಸೊ ಏನಕ್ಕೆ ಎತ್ತ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಗೈಸ್. ನಾವು ಏನಕ್ಕೆ ಹೋಗಿದ್ವಿ, ಏನೇನು ಎಂಕ್ವೈರಿ ಮಾಡಿದ್ವಿ, ಏನೇನು ಕೇಳಕ್ಕೆ ಅಂತ ಹೋಗಿದ್ವಿ ಅಂತ. ಸೊ ಈ ಒಂದು ಬ್ಲೌಸ್ಗೆ, ಈ ರೆಡಿಮೇಡ್ ಬ್ಲೌಸ್ಗೆ ನಾನು ಕೊಟ್ಟಿದ್ದು 450 ಸಮಥಿಂಗ್ ಎಷ್ಟೋ ಕೊಟ್ಟೆ. ತುಂಬ ಚೆನ್ನಾಗಿದೆ. ಸೊ ಆ ವಿಡಿಯೋ ಕೂಡ ಹಾಕ್ತೀನಿ ನಾನು, ಎಲ್ಲಿ ತಗೊಂಡೆ ನಾನು, ಎಷ್ಟು ಪ್ರೈಸಸ್ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು. ತುಂಬ ರೀಸನೇಬಲ್ ಆಗಿದೆ. ಸೊ ನೀವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಬಹುದು. ತುಂಬ ಜನಕ್ಕೆ ಆ ಒಂದು ಶಾಪ್ ಗೊತ್ತಿರುತ್ತೆ. ಸೊ ಸದ್ಯಕ್ಕೆ ಇವಾಗ ಮಲಗ್ಬಿಡ್ಬೇಕು ಗೈಸ್. ಊಟನೂ ಬೇಡ, ಏನೂ ಬೇಡ, ಮಲಗೋಣ ಅಂತ ಅನ್ನಿಸ್ತಾ ಇದೆ. ಸೊ ಗೈಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.